ಹಲೋ ಗಾಯ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಯುಗಾದಿ, ಸೊ ಯುಗಾದಿ ಸ್ಪೆಷಲ್ಗೊಂದು ವ್ಲಾಗ್ ಮಾಡಿದ್ದೀನಿ, ಎಂಜಾಯ್ ಮಾಡಿ. ಬೆಳಗ್ಗೆ ನಾನು ನಮ್ಮ ಮನೇಲಿ ಒಂಚೂರು ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋದ್ವಿ. ಚಿಕ್ಕಪ್ಪ ಮನೇಲಿ ನಮ್ಮ ತಂಗಿ ತಮ್ಮನ ಜೊತೆ ಆಟ ಆಡಿದೆ, ತುಂಬ ಮಜಾ ಮಾಡಿದೆ. ಅಲ್ಲೂ ಕೂಡ ಪೂಜೆ ಮಾಡಿದ್ರು, ಮಂಗಳಾರತಿ ಮಂಗಳಾರತಿ ಎಲ್ಲ ಇತ್ತು. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಾವು ಬಂದಿದ್ದೇ ಲೇಟು. ಸೊ ಅದಕ್ಕೆ ತುಂಬ ಹಶ್ವಾಗೋಗಿತ್ತು. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಟೆಂಪ್ಟ್ ಆಗೋಗ್ತಾ ಇತ್ತು, ಬಟ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆಮೇಲೆ ಬೊಂಬಾಟ್ ಭೋಜನ ಮಾಡಿದ್ದು, ತಿಂದು 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 ಬ್ಯಾಟಿಂಗ್ ಮಾಡಿದ್ವಿ. ಮಧ್ಯಾಹ್ನ ಏನಿಲ್ಲ, ನಾನು ಸುಮ್ಮನೆ ಬಿತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ಹಿಂಗೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಜುಮ್ಕೆ ಹಾಕೊಂಡು ವಾಲೆ ಹಾಕೊಂಡೆಲ್ಲ ರೆಡಿ. ಅದಾದಮೇಲೆ ನಮ್ಮ ಅಣ್ಣ ಪಂಚಾಂಗ ಶ್ರವಣ ಮಾಡ್ದ, ಎಲ್ಲ ಇದೆಲ್ಲ ಮಾಡಿದ್ರು. ಆ್ಯಂಡ್ ದೆನ್ ಅಲ್ಲೂ ಮಂಗಳಾರತಿ ಮಾಡಿದ್ವಿ, ಫೋಟೋಸ್ ತೆಕ್ಕೊಂಡ್ವಿ, ಎಲ್ಲ ಇದು ಮಾಡಿದ್ವಿ. ಆಬ್ವಿಯಸ್ಲಿ ನಾನು ನನ್ನ ಇನ್ಸ್ಟಾಗೆಲ್ಲ ಹಾಕಿದ್ದೀನಿ. ಆಮೇಲೆ ಇಸ್ಕಾನ್ಗೆ ಹೋದ್ವಿ. ಇಸ್ಕಾನಲ್ಲಿ ತುಂಬ ಚೆನ್ನಾಗಿತ್ತು, ಐ ಸ್ವೇರ್. ಅಲ್ಲಿ ಜಗನ್ನಾಥ, ಆಮೇಲೆ ವೆಂಕಟರಮಣ, ಪದ್ಮಾವತಿ, ಆಮೇಲೆ ನರಸಿಂಹ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾನು ಜಗನ್ನಾಥ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಸೆಕ್ಯೂರಿಟಿ ಇದ್ದರು, ಭಯ ಆಗೋಯ್ತು ಏನು ಬಿಡ್ತಾರೋ ಇಲ್ಲೋ ಅಂತ. ಸೊ ಅದಕ್ಕೆ ತೋರಿಸ್ಲಿಲ್ಲ. ಆಮೇಲೆ ಇನ್ನೇನಿಲ್ಲ, ಎಲ್ಲ ತುಂಬ ಚೆನ್ನಾಗಿತ್ತು. ವೆಂಕಟರಮಣ ಕೇಳಲೇಬೇಡಿ ಗುರು, ಫುಲ್ಲು ಗೂಸ್ ಬಂದ್ಬಿಡ್ತು. ಒಂಥರ ಅನ್ನಿಸ್ತು. ಆ್ಯಂಡ್ ದೆನ್ ಇನ್ನೇನಿಲ್ಲ, ತುಂಬ ಎಲ್ಲ ಪ್ರಸಾದ ತೊಗೊಂಡ್ವಿ. ಅಲ್ಲಿ ಪದ್ಮಾವತಿನೂ ತುಂಬ ಚೆನ್ನಾಗಿತ್ತು. ಪ್ರಸಾದ ತೊಗೊಂಡ್ವಿ, ಉಂಡ್ವಿ, ಸೈಕಾಗಿತ್ತು. ಆಮೇಲೆ ಸಿಟಿ ವ್ಯೂ ಕೇಳಲೇಬೇಡಿ ಗುರು, ಸಿಟಿ ವ್ಯೂ ಅಂದರೆ ಹೆಂಗಿತ್ತು ಗೊತ್ತಾ, ಸೈಕಾಗಿತ್ತು. ಆ್ಯಂಡ್ ದೆನ್ ಬುಕ್ಸ್ ಇತ್ತು. ಬುಕ್ಸ್ಗಳು ನಾವು ತೊಗೊಳಲ್ಲ, ಆಬ್ವಿಯಸ್ಲಿ ನಾವೆಲ್ಲ ಓದೋ ಜನಗಳಲ್ಲ. ಅದಾದಮೇಲೆ ಸೇಫಾಗಿ ಮನೆಗೆ ಬಂದ್ವಿ. ಮನೆಗೆ ಬರೋದೇ ಸ್ವಲ್ಪ ಟೈಮ್ ಆಗೋಯ್ತು, ಯಾಕಂದರೆ ತುಂಬ ಟ್ರಾಫಿಕ್ ಗುರು, ಅಲ್ಲಿ ಹೊರಗಡೆ ಹೋಗೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ಆಮೇಲೆ ಬಂದೆ, ಉಂಡೆ, ಬಟ್ ತೋರ್ಸೋಕ್ಕಾಗಿಲ್ಲ.